ಬುಡಕಟ್ಟು ಸಮುದಾಯದ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ 24,000 ಕೋಟಿ ರೂಪಾಯಿ ಮೀಸಲಿಟ್ಟಿದೆ ಎಂದು ಕೇಂದ್ರ ಸಾಮಾಜಿಕ ನ್ಯಾಯ ಹಾಗೂ ಸಬಲೀಕರಣ ರಾಜ್ಯ ಖಾತೆ ಸಚಿವ ಎ. ನಾರಾಯಣಸ್ವಾಮಿ ಮೈಸೂರಿನಲ್ಲಿ ನಿನ್ನೆ ತಿಳಿಸಿದರು. ದೂರದರ್ಶನದೊಂದಿಗೆ ಅವರು, ಬುಡಕಟ್ಟು ಜನಾಂಗಕ್ಕೆ ಶಿಕ್ಷಣ, ಮನೆ, ಅಂಗನವಾಡಿ ಸೇರಿದಂತೆ ವಿವಿಧ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಲಾಗುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಮೂಲಕ ಸಾರ್ವಜನಿಕರಿಗೆ ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆಗಳ ಕುರಿತು ಜಾಗೃತಿ ಮೂಡಿಸಲಾಗುತ್ತಿದೆ. ಈ ಅಭಿಯಾನದ ಮೂಲಕ ಬ್ಯಾಂಕ್ ಮೂಲಕ ದೊರೆಯುವ ಸಾಲ ಹಾಗೂ ವಿಮಾ ಸೌಲಭ್ಯ ಕುರಿತು ಸಂಪೂರ್ಣ ಮಾಹಿತಿ ನೀಡಲಾಗುತ್ತಿದೆ. ಎಲ್ಲರೂ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಲಾಭ ಪಡೆದುಕೊಳ್ಳಬೇಕು ಎಂದರು. ಕೊಟ್ಟಿದ್ದಾರೆ. ಪ್ರತಿ ಜೇನುಕುರುಬ ಕುಟುಂಬಕ್ಕೆ ಆ ವ್ಯಕ್ತಿಗೆ ಅವಶ್ಯಕತೆ ಮನೆ ಇರ್ಬೋದು. ಆ ಜೇನುಕುರುಬ ಸಮಾಜ ಎಲ್ಲಿ ಕಾಡಲ್ಲಿ ವಾಸ ಮಾಡ್ತಾ ಇದೆ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್, ರಸ್ತೆ ಇರ್ಬೋದು, ಚರಂಡಿ ಇರ್ಬೋದು, ವಿದ್ಯುತ್ ಇರ್ಬೋದು, ಮೊಬೈಲ್ ಇರ್ಬೋದು, ಮನೆ ಮತ್ತು ನಾಗರಿಕರಿಗೆ ನಾವು ವಿಶೇಷವಾಗಿ ಕೇವಲ 1,20,000 ರೂಪಾಯಿ ಕೊಡ್ತಾ ಇದೆ. ಆದರೆ ಇವತ್ತು ಮೋದಿಯವರ ಪರಿಕಲ್ಪನೆ ಯೋಜನೆ ಮುಖಾಂತರ 4,50,000 ರೂಪಾಯಿ ಮನೆ ಕಟ್ಟಿಕೊಡೋದಕ್ಕೆ ಯೋಜನೆಯನ್ನು ಮೋದಿಯವರು ಇವತ್ತಿನ ಯೋಜನೆಯಲ್ಲಿ ಪ್ರಾರಂಭ ಮಾಡಿದ್ದಾರೆ. ಅಂದರೆ ಅದು ಮೊಬೈಲ್ ಹೆಲ್ತ್. ಈ ಭಾಗದಲ್ಲಿ ಜೇನುಕುರುಬರ ಜನಸಂಖ್ಯೆ 35,000 ಇದೆ. ಆ 35,000ದಲ್ಲಿ ಕೆಲವೇ ಕುಟುಂಬಗಳನ್ನು ಮಾತ್ರ ರಿಹ್ಯಾಬಿಲಿಟ್ ಮಾಡಿದ್ದೀವಿ. ರಿಹ್ಯಾಬಿಲೇಷನ್ಗೂ ನಮ್ಗೆ ಅವಕಾಶ ಇದೆ. ಅಲ್ಲಿನ ಅಂಗನವಾಡಿ ಕಟ್ಟಡ ಇರ್ಬೋದು, ಶಿಕ್ಷಣ ಇರ್ಬೋದು. ಅಂದರೆ ಬಿರ್ಸಾ ಮುಂಡಾರವರ ಹುಟ್ಟುಹಬ್ಬದ ಅಂಗವಾಗಿ ರಾಷ್ಟ್ರ ವ್ಯಾಪ್ತಿಯಲ್ಲಿ ಸುಮಾರು 24,000 ಕೋಟಿ ಯೋಜನೆಯನ್ನು ರಾಷ್ಟ್ರದಲ್ಲಿ ಮೋದಿಯವರು ಇವತ್ತು ಆ ಸಮುದಾಯಗಳ ಅಭಿವೃದ್ಧಿಗೆ ಮಾಡಿದ್ದಾರೆ. ಅದರಲ್ಲಿ 60% ಕೇಂದ್ರ ಸರ್ಕಾರ, 40% ರಾಜ್ಯ ಸರ್ಕಾರ. ಈ ದಿಕ್ಕಿನ ಈ ಯೋಜನೆ ಖಂಡಿತ ಅವಶ್ಯಕತೆ ಇತ್ತು. ಆದರೆ ಇದನ್ನು ಕೊಟ್ಟು ಅವರ ಶಿಕ್ಷಣವನ್ನು ಮತ್ತು ಜ್ಞಾನವನ್ನು ಕೊಟ್ಟು ಮತ್ತು ಜನಸಂಪರ್ಕವನ್ನು ಕೊಟ್ಟು ಅವರನ್ನು ಮತ್ತೆ ಮುಖ್ಯವಾದ ಕೆಲಸವನ್ನು ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಾರೆ. ಅದಕ್ಕೆ ಮೋದಿಯವರಿಗೆ ಒಂದು ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ.